Hello dear students, this is Sindu KOUSHIK. ಸೊ ಇವತ್ತಿನ ಕ್ಲಾಸಲ್ಲಿ ಹೈಪರ್ಬೋಲಾ ಕಾನ್ಸೆಪ್ಟ್ನ ಹೈಪರ್ಬೋಲಾ ಕಾನ್ಸೆಪ್ಟ್ಗೆ ಬೇಕಾಗುವಂಥ ಹೈಪರ್ಬೋಲಾ ಅಂದ್ರೆ ಏನು, ಸೊ ಅದೆಲ್ಲ ಸ್ವಲ್ಪ ಬೇಕಾಗುತ್ತೆ. ಸೊ ಕಾನ್ಸೆಪ್ಟ್ನ ಸ್ಟಡಿ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಇಲ್ಲಿ ಹೈಪರ್ಬೋಲಾ ಫಿಗರ್ ತಗೊಂಡಿದ್ದೀನಿ ನೋಡಿ. ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ತಗೊಂಡಿದ್ದೀನಿ. ಸೊ ಈ ಎಕ್ಸ್ ಆಕ್ಸಿಸ್ನ ಟ್ರಾನ್ಸ್ವರ್ಸ್ ಆಕ್ಸಿಸ್ ಅಂತ ಕರಿತೀವಿ, ವೈ ಆಕ್ಸಿಸ್ನ ಕಾಂಜುಗೇಟ್ ಆಕ್ಸಿಸ್ ಅಂತ ಕಾಲ್ ಮಾಡ್ತೀವಿ. ಸೊ ಪ್ಯಾರಾಬೋಲಾದಲ್ಲಿ ಒನ್ ಶೇಪ್ ಈ ಟೈಪ್ ಬರುತ್ತಲ್ವಾ ಶೇಪು. ಸೊ ಹೈಪರ್ಬೋಲಾಗೆ ಎರಡೂ ಸೈಡ್ ಬರುತ್ತೆ. ಓಕೆನಾ. ಸೊ ಇದು ಇಲ್ಲಿ ಟಚ್ ಆಗ್ತಾ ಇದೆಯಲ್ಲ, ಇದು ವರ್ಟೆಕ್ಸ್ ಆಗಿರುತ್ತೆ. ಸೊ ಇದು ಹೈಪರ್ಬೋಲಾ ಕರ್ವು ಟ್ರಾನ್ಸ್ವರ್ಸ್ ಆಕ್ಸಿಸಿಗೆ ಟಚ್ ಆಗ್ತಿದೆಯಲ್ಲ, ಇದನ್ನ ವರ್ಟೆಕ್ಸ್ ಅಂತ ಕರಿತೀವಿ ಪಾಯಿಂಟ್ನ. ಸೊ ಇಲ್ಲಿ ಮಿಡಲ್ ಅಲ್ಲಿ ಇರೋದು ಸೆಂಟರ್ ಅಂತ ಗೊತ್ತಾಯಿದೆ ನಿಮಗೆ. ಸೊ ನೆಕ್ಸ್ಟ್ ಈ ಸೈಡ್ ಇರೋದು ವರ್ಟೆಕ್ಸ್. ಸೊ ವರ್ಟೆಕ್ಸ್ ಇಂದ ಫ್ರಂಟ್ ನೆಕ್ಸ್ಟ್ ಇರೋ ಅಂತಹ ಪಾಯಿಂಟ್ ಫೋಕಸ್ ಆಗಿರುತ್ತೆ. ಇಲ್ಲಿ F1 ಆ್ಯಂಡ್ F2 ಟೂ ಫೋಕಸ್ ಇದೆ, ಕಾಣ್ತಾ ಇದೆ ಅಲ್ವಾ. ಓಕೆ, ನಾವು ಸೊ ಇವಾಗ ಒಂದು ಪಾಯಿಂಟ್ ಚೂಸ್ ಮಾಡ್ತಾ ಇದ್ದೀನಿ ಯಾವುದ್ರ ಮೇಲೆ, ಹೈಪರ್ಬೋಲಾ ಮೇಲೆ. ಸೊ P1 ಅಂತ ಚೂಸ್ ಮಾಡ್ತಾ ಇದ್ದೀನಿ ಅಂದರೆ P1 ಇಂದ F2 ಒಂದು ಲೈನ್ ಡ್ರಾ ಮಾಡಿ, P1 ಇಂದ F1ಗೂ ಕೂಡ ಒಂದು ಲೈನ್ ಡ್ರಾ ಮಾಡಿ. ಸೊ ಇದು ತುಂಬ ಹತ್ರದ್ದು ಲೈನು ಅಂತ ಅಂದರೆ ನಿಯರ್ ಟು ದ ಫೋಕಸ್, ಇದು ಫರ್ದರ್ ಟು ಫೋಕಸ್ ಅಂತ ಹೇಳ್ಬೋದು. ಸೊ ಇವೆರಡು ನಡುವೆ ಇರುವಂತಹ ಡಿಫ್ರೆನ್ಸ್ ಇದೆಯಲ್ಲ, P1 F2 ಮೈನಸ್ P1 F1. ಸೊ ಬಿಗ್ಗರ್ ಫಸ್ಟ್ ತಗೋಬೇಕು, P1 F2 ಮೈನಸ್ P1 F1. ಅದೇ ಥರ ಈಗ P2 ಇಂದ ತಗೊಂಡಿದ್ದೀನಿ ಬ್ಲೂ ಲೈನು. ಸೊ P2 F2 ಮೈನಸ್ P2 F1. ಸೊ ಇದ್ರ ಮೇಲೆ ಆಯಿತು, ಈ ಸೈಡಲ್ಲಿರುವಂತಹ ಹೈಪರ್ಬೋಲಿಕ್ ಕರ್ವ್ ಮೇಲಿರೋ ಪಾಯಿಂಟ್ಸ್ಗಳು 2 ಆಯಿತು. ಸೊ ಇನ್ನೊಂದು ಇಲ್ಲಿ ಈ ಸೈಡ್ ತಗೊತೀನಿ. ಸೊ ಈ ಸೈಡ್ ತಗೊಂಡ್ರೆ P3 F1 ತಗೋಬೇಕು, ಯಾಕೆ ಹೇಳಿ ಇದು ದೂರ ಆಯಿತು. ಓಕೆನಾ. ಸೊ P3 F1 ಓಕೆನಾ, ಫರ್ದರ್ ಪಾಯಿಂಟ್ ಮೈನಸ್ ಕ್ಲೋಸರ್ ಪಾಯಿಂಟ್, P3 F1 ಮೈನಸ್ P3 F2 ಪಿಂಕಲ್ಲಿ ತಗೊಂಡಿದ್ದೀನಲ್ಲ, ಸೊ ಅದು. ಸೊ ಅಷ್ಟು ಡಿಫ್ರೆನ್ಸ್ಗಳು ಇವಾಗ ಹೇಳಿದ್ನಲ್ಲ, ಅಷ್ಟು ಕೂಡ ಈಕ್ವಲ್ ಟು ಈಚ್ ಅದರ್ ಆಗಿದ್ರೆ, ಸೊ ಆ ಪಾಯಿಂಟ್ಸಿಂದ ಆಗಿರುವಂತಹ ದ ಸೆಟ್ ಆಫ್ ಪಾಯಿಂಟ್ಸ್ ಇನ್ ಎ ಪ್ಲೇನ್ ಸೊ ಈಸ್ ನಥಿಂಗ್ ಬಟ್ ಹೈಪರ್ಬೋಲಾ. ಸೊ ಅದು ಹೈಪರ್ಬೋಲಾ ಆಗಿರುತ್ತೆ. ಸೊ ಇಲ್ಲಿ ಬರ್ದಿದ್ದೀನಿ ನೋಡಿ. ನೆಕ್ಸ್ಟ್ ಲೈನಲ್ಲಿ P1 F2 minus P1 F1 is same as P2 F2 minus P2 F1, which is same as P3 F1 minus P3 F2. So, what is hyperbola? Hyperbola is the set of all points in a plane which satisfy this condition. Those points satisfying this condition. So, is nothing but a hyperbola. So, idral main ಆಗಿ ನೆನಪಿಟ್ಕೋಬೇಕಾಗಿರೋದು ಏನಂದ್ರೆ ಟ್ರಾನ್ಸ್ವರ್ಸ್ ಆಕ್ಸಿಸ್ ಅಂಡ್ ಕಾಂಜುಗೇಟ್ ಆಕ್ಸಿಸ್. ಕಾಂಜುಗೇಟ್ ಆಕ್ಸಿಸ್ ಇದು. ಓಕೆನಾ. ಸೊ ನಾವು ಡಿಸ್ಟೆನ್ಸ್ ಟು ದ ಫರ್ದರ್ ಪಾಯಿಂಟ್ ಮೈನಸ್ ಡಿಸ್ಟೆನ್ಸ್ ಟು ದ ಕ್ಲೋಸರ್ ಪಾಯಿಂಟ್. ಇಲ್ಲಿ ನಾವು ತಗೊಳ್ಳೋ ಅಂತಹ ಡಿಫ್ರೆನ್ಸ್ ನ ಇಸ್ ನಥಿಂಗ್ ಬಟ್ ಎ ಡಿಸ್ಟೆನ್ಸ್ ಟು ವಾಟ್, ಫರ್ದರ್ ಪಾಯಿಂಟ್ ಮೈನಸ್ ಡಿಸ್ಟೆನ್ಸ್ ಟು ದ ಕ್ಲೋಸರ್ ಪಾಯಿಂಟ್. ನಾನು ದೂರ ಇರೋದು ಮೈನಸ್ ಹತ್ರ ಇರೋದು ಅಂತ ಹೇಳೋದನ್ನ ಸೊ ಅದೇ ಮೀನಿಂಗ್ ಅಲ್ಲಿ ಹೇಳಿದಾರೆ ಅಷ್ಟೇ. ಸೊ ಅದೇನು ಕೇಳಲ್ಲ. ನೆಕ್ಸ್ಟ್ ಫೋಸಿ, ಟೂ ಫಿಕ್ಸ್ಡ್ ಪಾಯಿಂಟ್ಸ್ F1 and F2 is nothing but a foci. Center means what, which is the mid point of a line segment joining foci. ಈ ಫೋಸಿಗಳನ್ನ ಜಾಯಿನ್ ಮಾಡ್ತಾ ಇದ್ದೀರಲ್ಲ, ಸೊ ಈ ಫೋಸಿಗಳನ್ನ ಜಾಯಿನ್ ಮಾಡ್ತಿರುವಂತಹ ಆ ಮಿಡ್ ಪಾಯಿಂಟ್ ಇದೆಯಲ್ಲ, ಆ ಮಿಡ್ ಪಾಯಿಂಟ್ ನ ಸೆಂಟರ್ ಅಂತ ಕಾಲ್ ಮಾಡ್ತೀವಿ. ಓಕೆನಾ. ನೆಕ್ಸ್ಟ್ ಟ್ರಾನ್ಸ್ವರ್ಸ್ ಆಕ್ಸಿಸ್. ಸೊ ಟ್ರಾನ್ಸ್ವರ್ಸ್ ಆಕ್ಸಿಸ್ ಅಂತ ಅಂದ್ರೆ ಏನಂತ ಹೇಳಿದೆ, ಸೊ ಇಲ್ಲಿ ಟ್ರಾನ್ಸ್ಫರ್ ಆಕ್ಸಿಸ್ ಎಕ್ಸ್ ಆಕ್ಸಿಸ್ ಇದೆಯಲ್ಲ, ಇದನ್ನ ಟ್ರಾನ್ಸ್ವರ್ಸ್ ಆಕ್ಸಿಸ್ ಅಂತ ಹೇಳ್ತೀವಿ. ಸೊ ಹಿಯರ್ ಲೈನ್ ಥ್ರೂ ದ ಫೋಸಿ ಮುಖಾಂತರ ಹೋಗ್ತಾ ಇದೆಯಲ್ಲ ಲೈನು, ಸೊ ಇದು ಟ್ರಾನ್ಸ್ವರ್ಸ್ ಆಕ್ಸಿಸ್ ಆಗಿರುತ್ತೆ. ನೆಕ್ಸ್ಟ್ ಕಾಂಜುಗೇಟ್ ಆಕ್ಸಿಸ್ ಅಂತ ಅಂದ್ರೆ ಪರ್ಪೆಂಡಿಕ್ಯುಲರ್ ಟು ದ ಟ್ರಾನ್ಸ್ವರ್ಸ್ ಆಕ್ಸಿಸ್. ಈ ಟ್ರಾನ್ಸ್ವರ್ಸ್ ಆಕ್ಸಿಸ್ ಪರ್ಪೆಂಡಿಕ್ಯುಲರ್ ಆಗಿರೋದೇ ಕಾಂಜುಗೇಟ್ ಆಕ್ಸಿಸ್. ಓಕೆನಾ. ಸೊ ಫೋಸಿ ಅಂದ್ರೆ ಏನು ಅಂತ ಗೊತ್ತಾಯ್ತು, ಸೆಂಟರ್ ಅಂದ್ರೆ ಏನು ಅಂತ ಗೊತ್ತಾಯ್ತು, ಟ್ರಾನ್ಸ್ವರ್ಸ್ ಆಕ್ಸಿಸ್ ಏನು ಅಂತ ಗೊತ್ತಾಯ್ತು, ಕಾಂಜುಗೇಟ್ ಆಕ್ಸಿಸ್. ಸೊ ಇವಾಗ ಎಲಿಪ್ಸ್ ಅಲ್ಲಿ ಮೇಜರ್ ಆಕ್ಸಿಸ್ ಮೈನರ್ ಆಕ್ಸಿಸ್ ತಗೊಂತೀವಲ್ರಪ್ಪ, ಹಾಗೆ ಇಲ್ಲಿ ಟ್ರಾನ್ಸ್ವರ್ಸ್ ಆಕ್ಸಿಸ್ ಕಾಂಜುಗೇಟ್ ಆಕ್ಸಿಸ್ ಅಷ್ಟೇ. ಸೊ ನೆಕ್ಸ್ಟ್ ವರ್ಟೆಸಿಸ್ ಅಂದ್ರೆ ಏನಂತ ಹೇಳ್ಬೋದು. ವರ್ಟೆಸಿಸ್ ಇಸ್ ನಥಿಂಗ್ ಬಟ್ ಎ ಪಾಯಿಂಟ್ಸ್ ಅಟ್ ವಿಚ್ ದ ಹೈಪರ್ಬೋಲಾ ಇಂಟರ್ಸೆಕ್ಟ್ಸ್ ದ ಟ್ರಾನ್ಸ್ವರ್ಸ್ ಆಕ್ಸಿಸ್. ಹೈಪರ್ಬೋಲಾ ಇಂಟರ್ಸೆಕ್ಟ್ ಮಾಡಬೇಕು ಏನ, ಟ್ರಾನ್ಸ್ವರ್ಸ್ ಆಕ್ಸಿಸ್ ನ. ಆ ಪಾಯಿಂಟ್ಸ್ಗಳೇ ವರ್ಟೆಸಿಸ್. ಓಕೆನಾ. ಸೊ ಇದು ಪಾಯಿಂಟ್ಸ್, ಇದು ವರ್ಟೆಸಿಸ್ ಆಗುತ್ತೆ. ಇದು ಏನ್ ಮಾಡುತ್ತೆ, ಅಟ್ ವಿಚ್ ದ ಹೈಪರ್ಬೋಲಾ, ಇದು ಹೈಪರ್ಬೋಲಾ ಕರ್ವ್ ಇದೆಯಲ್ಲ, ಸೊ ವಿಚ್ ಇಂಟರ್ಸೆಕ್ಟ್ಸ್ ದ ಟ್ರಾನ್ಸ್ವರ್ಸ್ ಆಕ್ಸಿಸ್. ಟ್ರಾನ್ಸ್ವರ್ಸ್ ಆಕ್ಸಿಸ್ ನ ಇಂಟರ್ಸೆಕ್ಟ್ ಮಾಡ್ತಾ ಇದೆ. ಇಲ್ಲಿ ನೋಡಿ ಹೈಪರ್ಬೋಲಾ ಟ್ರಾನ್ಸ್ವರ್ಸ್ ಆಕ್ಸಿಸ್ ನ ಇಂಟರ್ಸೆಕ್ಟ್ ಮಾಡ್ತಾ ಇದೆ. ಆ ಪಾಯಿಂಟ್ ಇಸ್ ನಥಿಂಗ್ ಬಟ್ ವರ್ಟೆಸಿಸ್. ನೆಕ್ಸ್ಟ್ ಸೊ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಫೋಸಿ ಎಷ್ಟಿರುತ್ತೆ ಅಂತ ಗೊತ್ತು ನಿಮಗೆ, ಎಲಿಪ್ಸಲ್ ಹೇಳಿದ್ವಲ್ಲ, ಸೇಮ್ ಡಿಟೋ. ಓಕೆನಾ. ಸೊ ಅಲ್ಲಿ 2C ಅಂತ ಹೇಳಿದ್ವಿ ಅಲ್ವಾ, 4C 2C ಅಂತ ನೆನ್ಪಿಟ್ಕೊಳ್ಳಿ ಅಂತ ಹೇಳಿದ್ದೆ. ಸೊ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಫೋಸಿ ಇಸ್ ನಥಿಂಗ್ ಬಟ್ 2C. ಡಿಸ್ಟೆನ್ಸ್ ಬಿಟ್ವೀನ್ ಟೂ ವರ್ಟೆಸಿಸ್ ಎಷ್ಟಿರುತ್ತೆ, 2A ಇರುತ್ತೆ. ಓಕೆನಾ. ಸೊ ದಟ್ ಈಸ್ ದ ಲೆಂತ್ ಆಫ್ ಟ್ರಾನ್ಸ್ವರ್ಸ್ ಆಕ್ಸಿಸ್. ಅಲ್ಲಿ ಮೇಜರ್ ಆಕ್ಸಿಸ್ಗೆ 2A ಅಂತ ಹೇಳ್ತಿದ್ವಲ್ರಪ್ಪ, ಇಲ್ಲಿ ಲೆಂತ್ ಆಫ್ ಟ್ರಾನ್ಸ್ವರ್ಸ್ ಆಕ್ಸಿಸ್ ಅಂತ ಹಾಕೋದಷ್ಟೇ. ಗೆಸ್ ಮಾಡ್ತೀರಾ ವಾಟ್ ಈಸ್ ದ ಲೆಂತ್ ಆಫ್ ಕಾಂಜುಗೇಟ್ ಆಕ್ಸಿಸ್? ಅಲ್ಲಿ ಮೈನರ್ ಆಕ್ಸಿಸ್ ಹೇಳ್ತೀವಲ್ಲ, ಅದೇ ಇಲ್ಲಿ ಕಾಂಜುಗೇಟ್ ಆಕ್ಸಿಸ್ ಅಷ್ಟೇ. ಸೊ ಲೆಂತ್ ಆಫ್ ಕಾಂಜುಗೇಟ್ ಆಕ್ಸಿಸ್ ಈಸ್ ನಥಿಂಗ್ ಬಟ್ 2B ಆಗಿರುತ್ತೆ. ಓಕೆನಾ. ಸೊ 2C is the distance between 2 4C, 2A is the length of transverse axis, 2B is the length of conjugate axis.
ಓಕೆನಾ. ಸೊ ಇಲ್ಲಿ ಒಂದು ರಿಲೇಷನ್ ಬರ್ದಿದ್ದೀನಿ. ಸೊ ಎಲಿಪ್ಸಲ್ಲಿ ರಿಲೇಷನ್ ABC ಅಂತ ನೆನ್ಪಿಟ್ಕೊಡಿ ಅಂತ ಹೇಳಿ A² ಇಸ್ ಈಕ್ವಲ್ ಟು B² ಪ್ಲಸ್ C² ಅಂತ ಹೇಳಿದ್ದೆ. ಸೊ ಇಲ್ಲಿ ರಿಲೇಷನ್ ಹೆಂಗ್ ನೆನ್ಪಿಟ್ಕೋಬೇಕು ನೀವು ಅಂದ್ರೆ A² ಪ್ಲಸ್ B² ಇಸ್ ಈಕ್ವಲ್ ಟು C² ಈ ತರ ನೆನ್ಪಿಟ್ಕೋಬೇಕು. ಓಕೆನಾ. ಸೊ ಇದು ರಿಲೇಷನ್. ಈ ರಿಲೇಷನ್ ನೆನ್ಪಿದ್ರೆ ಪ್ರಾಬ್ಲಮ್ಸ್ನ ನೀಟಾಗಿ ಸಾಲ್ವ್ ಮಾಡ್ಬೋದು. ಓಕೆನಾ. ಸೊ ವಾಯ್ಸ್ ಸ್ವಲ್ಪ ಜೋರಾಗಿ ಬರ್ತಿದೆ ಅಂತಂದ್ರೆ ಸ್ವಲ್ಪ ಲೋನಲ್ಲಿ ಇಟ್ಕೊಂಡು ಕೇಳಿಸ್ಕೊಳ್ಳಿ. ಓಕೆನಾ. ಸೊ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ವಾಯ್ಸ್ ಜೋರಿರುತ್ತೆ ಹಾಗಾಗಿ. ಓಕೆ. ಸೊ ನೆಕ್ಸ್ಟ್ ಲೆಂತ್ ಆಫ್ ಕಾಂಜುಗೇಟ್ ಆಕ್ಸಿಸ್ ಇಸ್ 2b ಅಂತ ಹೇಳಿದೆ. ಎಕ್ಸೆಂಟ್ರಿಸಿಟಿ, ವಾಟ್ ಈಸ್ ಎಕ್ಸೆಂಟ್ರಿಸಿಟಿ? ಇಸ್ ನಥಿಂಗ್ ಬಟ್ ರೇಷಿಯೋ ಆಫ್ C/A. A ಅಂತ ಅಂದ್ರೆ ಏನು? ಅಲ್ಲಿ ಸೆಮಿ ಮೇಜರ್ ಆಕ್ಸಿಸ್ ಅಂತ ಹೇಳಿದ್ವಿ. ಇಲ್ಲಿ ಸೆಮಿ ಆಫ್ ವಾಟ್ ಈಸ್ ದ ಲೆಂತ್ ಆಫ್ ಟ್ರಾನ್ಸ್ಫರ್ಸ್ ಆಕ್ಸಿಸ್ ಇದು ಹಾಫ್. ಓಕೆನಾ. ಸೊ C ಅಂತ ಅಂದ್ರೆ ಗೊತ್ತಿದೆ, ದ ಡಿಸ್ಟೆನ್ಸ್ ಬಿಟ್ವೀನ್ ಸೆಂಟರ್ ಟು ಫೋಕಸ್ ಈಸ್ ನಥಿಂಗ್ ಬಟ್ C. ಡಿಸ್ಟೆನ್ಸ್ ಬಿಟ್ವೀನ್ 4C ಈಸ್ 2C. ಅದೇ ಸೆಂಟರ್ ಇಂದ ಅದು ಫೋಕಸ್ ಸಿಗೋದ್ರೆ ಸಿಂಗಲ್ C. ಗೊತ್ತಾಗ್ಲಿಲ್ಲ ಅಂತ ಅಂದ್ರೆ ಇಲ್ಲಿ ನೋಡ್ರಪ್ಪ, ಇಲ್ಲಿ ಸೆಂಟರ್ ಇಂದ ಹಿಡಿದು ಇಲ್ಲಿ ಫೋಕಸ್ಸಿಗೆ ಹೋದ್ರೆ ಇದು C. ಅದೇ ಸೆಂಟರ್ ಇಂದ ವರ್ಟೆಕ್ಸ್ಗೆ ಹೋದ್ರೆ A. ಸೊ ಇದು C ಆಯ್ತು. ಅದೇ ಸೈಡ್ ಲೆಫ್ಟ್ ಅಲ್ಲೂ ಕೂಡ ಅಷ್ಟೇ ಹೋದ್ರೆ ಅದು C ಆಗುತ್ತೆ. ಟೋಟಲ್ ಆಗಿ ಡಿಸ್ಟೆನ್ಸ್ ಬಿಟ್ವೀನ್ 4C ಎಷ್ಟಾಗುತ್ತೆ? C ಪ್ಲಸ್ C 2C ಆಗುತ್ತೆ. ಈಗ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಸೊ ಇವಾಗ ನೋಡಿ ಹಂಗೆ ಅಬ್ಸರ್ವ್ ಮಾಡಿ. ಸೊ ಇಲ್ಲಿಂದ ಸೆಂಟರ್ ಇಂದ ಫೋಕಸ್ಗೆ ಇರೋ ಡಿಸ್ಟೆನ್ಸ್ ಮತ್ತೆ ಸೆಂಟರ್ ಇಂದ ವರ್ಟೆಕ್ಸ್ಗೆ ಇರೋ ಡಿಸ್ಟೆನ್ಸ್ ಕಂಪೇರ್ ಮಾಡಿದ್ರೆ ಯಾವ್ದು ಜಾಸ್ತಿ? ಸಿನೇ ಜಾಸ್ತಿ ತಾನೆ. ಸೊ C ಜಾಸ್ತಿ ಇದೆ ಕಂಪೇರ್ ಟು A. ಏನಕ್ಕೆ ಅಂತ ಅಂದ್ರೆ, ಸೊ ಅದು ನನಗೆ ಬೇಕು. ಸೊ ಏನಕ್ಕೆ ಅಂತ ಅಂದ್ರೆ ಇಲ್ಲಿ ಎಕ್ಸೆಂಟ್ರಿಸಿಟಿ C/A ಅಂತ ತಗೊಂಡಿದೀವಲ್ವಾ. ಸೊ C ಮತ್ತೆ A ಕಂಪೇರ್ ಮಾಡಿದ್ರೆ ಸಿನೇ ಜಾಸ್ತಿ ಅಂತ ಹೇಳಿದ್ವಿ. ಸೊ ಇಯರ್ C ಈಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು A. ಸೊ ದೇರ್ ಫೋರ್ E ನೆವರ್ ಲೆಸ್ ದ್ಯಾನ್ 1 ಇದು ಗೊತ್ತಿರಬೇಕು. ಸೊ ಈ ಎಕ್ಸೆಂಟ್ರಿಸಿಟಿ ಲೆಸ್ ದ್ಯಾನ್ 1 ಆಗಿರಲ್ಲ. ಇನ್ಫ್ಯಾಕ್ಟ್ E ಗ್ರೇಟರ್ ದ್ಯಾನ್ 1 ಆಗಿರುತ್ತೆ. ಸೊ ಹೈಪರ್ಬೋಲಾಗೆ ಎಕ್ಸೆಂಟ್ರಿಸಿಟಿ ಯಾವಾಗಲೂ ಗ್ರೇಟರ್ ದ್ಯಾನ್ 1. ಅದೇ ಎಲಿಪ್ಸಿಗೆ ಎಕ್ಸೆಂಟ್ರಿಸಿಟಿ ಲೆಸ್ ದ್ಯಾನ್ 1 ಇರುತ್ತೆ. ಪ್ಯಾರಾಬೋಲಾಗೆ ಎಕ್ಸೆಂಟ್ರಿಸಿಟಿ ಈಕ್ವಲ್ ಟು 1 ಇರುತ್ತೆ. ಇದು ಗೊತ್ತಿರಬೇಕು. ಎಕ್ಸೆಂಟ್ರಿಸಿಟಿ ಈಕ್ವಲ್ ಟು 1 ಬರ್ತಾ ಇದೆ ಅಂತ ಅಂದ್ರೆ ಆ ಕೋನಿಕ್ ಏನಾಗಿರುತ್ತೆ? ಪ್ಯಾರಾಬೋಲಾ. ಲೆಸ್ ದ್ಯಾನ್ 1 ಬರ್ತಿದೆ ಅಂದ್ರೆ ಎಲಿಪ್ಸ್, ಗ್ರೇಟರ್ ದ್ಯಾನ್ 1 ಬರ್ತಿದೆ ಅಂದ್ರೆ ಹೈಪರ್ಬೋಲಾ. ಓಕೆನಾ. ಸೊ E ಈಸ್ ಈಕ್ವಲ್ ಟು C/A ಅನ್ನೋ ರಿಲೇಷನ್ ಇಂದ E ಮತ್ತೆ A ನ ಎರಡನ್ನೂ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಏನ್ ಬರುತ್ತೆ? AE ಈಸ್ ಈಕ್ವಲ್ ಟು C ಬರುತ್ತೆ. AE ಈಸ್ ಈಕ್ವಲ್ ಟು C ಬರ್ತಿದೆ ಅಂತ ಅಂದ್ರೆ ನಾನು ಇವಾಗ ಒಂದು ರಿಲೇಷನ್ ಹೇಳ್ದೆ ಕಣ್ರಪ್ಪ. A² ಪ್ಲಸ್ B² ಇಸ್ ಈಕ್ವಲ್ ಟು C² ಅಂತ ಹೇಳಿದೆ. C ಪ್ಲೇಸ್ ಅಲ್ಲಿ ಏನ್ ಹಾಕೋಬಹುದು? AE ಅಂತ ಹಾಕೋಬಹುದು. ಅರ್ಥ ಆಗ್ತಿದ್ಯಾ? ಸೊ ಇಲ್ಲಿ A² ಪ್ಲಸ್ B² ಇಸ್ ಈಕ್ವಲ್ ಟು C ಪ್ಲೇಸ್ ಅಲ್ಲಿ AE ಹೋಲ್ ಸ್ಕ್ವೇರ್ ಅಂತ ಹಾಕೋಬಹುದು. ಅರ್ಥ ಆಯ್ತಾ? ಸೊ ಇದನ್ನ ನೀಟಾಗಿ ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಏನ್ ಸಿಗುತ್ತೆ ಗೊತ್ತಾ? ರಿಲೇಷನ್ B² ಇಸ್ ಈಕ್ವಲ್ ಟು A² ಇಂಟು E² ಮೈನಸ್ 1 ಅನ್ನೋದು ಸಿಗುತ್ತೆ ನಿಮಗೆ. ಸೊ ಇದರಿಂದ ನೀವು ಬೇಕಾದ್ರೆ ಎಕ್ಸೆಂಟ್ರಿಸಿಟಿ ಫೈಂಡ್ ಔಟ್ ಮಾಡ್ಕೋಬಹುದು. ಸೊ ಇಲ್ಲಿ -1 ಅಂತ ಯಾಕಿದೆ? ಸೊ -1 ಅಂತ ಹಾಕಿದೆ ಅಂತಂದ್ರೆ E ಗ್ರೇಟರ್ ದ್ಯಾನ್ 1 ಅಂತ ಇರೋದ್ರಿಂದ E -1 ಅಂತ ಇದೆ. ಸೊ ಅದೇ ಎಲಿಪ್ಸಿಗೆ ಏನಾಗುತ್ತೆ ಮೇಡಮ್ ಎಕ್ಸೆಂಟ್ರಿಸಿಟಿ ಫಾರ್ಮುಲಾ ಅಂತ ಕೇಳೋರು? ಸೇಮ್ ಡಿಟೋ. ಬಟ್ ಒಂದೇ ಚೇಂಜ್ ಏನಂತ ಅಂದ್ರೆ E² -1 ಇದೆಯಲ್ಲ, ಅದನ್ನ 1 - E² ಬರ್ಕೋಬೇಕು. ಯಾಕೆ ಹೇಳಿ? ಎಲಿಪ್ಸಿಗೆ ಎಕ್ಸೆಂಟ್ರಿಸಿಟಿ 1ಗಿನ ಕಡಿಮೆ ಇರುತ್ತೆ. E ಲೆಸ್ ದ್ಯಾನ್ 1 ಇರುತ್ತೆ. ಹಾಗಾಗಿ ರಿಲೇಷನ್ ಮರಿಬೇಡಿ. ಸೊ ಈ ರಿಲೇಷನ್ ಯಾವ್ದ್ರಿಂದ ಸಿಕ್ತು ಅಂತ ಅಂದ್ರೆ ಈ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರಿಂದ AE ಈಸ್ ಈಕ್ವಲ್ ಟು C ಸಿಕ್ಕಿದೆ. ಸೊ ಅದಕ್ಕೆ ಎಲಿಪ್ಸಿಗೆ ನೆನಪಿದ್ಯಾ? A² ಇಸ್ ಈಕ್ವಲ್ ಟು B² ಪ್ಲಸ್ C² ಆಗುತ್ತೆ. ಅದೇ ಹೈಪರ್ಬೋಲಾಗೆ A² ಪ್ಲಸ್ B² ಇಸ್ ಈಕ್ವಲ್ ಟು C² ಆಗುತ್ತೆ. ಆ C ಪ್ಲೇಸ್ ಅಲ್ಲಿ ನೀವು AE ಹಾಕೊಂಡ್ರೆ ಇವೆರಡು ಫಾರ್ಮುಲಾ ಸಿಗುತ್ತೆ. ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ದ 4C ಆರ್ ಅಟ್ ಎ ಡಿಸ್ಟೆನ್ಸ್ ಆಫ್ AE ಫ್ರಮ್ ದ ಸೆಂಟರ್. ಇದ್ರ ಮೀನಿಂಗ್ ಏನಂತ ಬರುತ್ತೆ ಅಂದ್ರೆ C ಅಂತಂದ್ರೆ ಏನು? ಸೊ ದ ಡಿಸ್ಟೆನ್ಸ್ ಆಫ್ 4C ಫ್ರಮ್ ದ ಸೆಂಟರ್. ಸೊ ಎಷ್ಟಿರುತ್ತೆ ಡಿಸ್ಟೆನ್ಸ್? AE ಎಷ್ಟಿರುತ್ತೆ? ಓಕೆನಾ. ಸೊ ನೆಕ್ಸ್ಟ್, so here we have two possible orientations. So this one and other one is this one. So ಇದರಲ್ಲಿ ಹೈಪರ್ಬೋಲಾ ಈ ಟೈಪ್ ಅಲ್ಲಿ ಇರುತ್ತೆ. ಪ್ಯಾರಾಬೋಲಾಗೆ ನಿಮ್ಗೆ ಏನ್ ಸಿಕ್ತು? 4 ಓರಿಯೆಂಟೇಷನ್ ಸಿಕ್ತು. ಕರೆಕ್ಟ್ ಅಲ್ವಾ? ಎಲಿಪ್ಸಿಗೆ 2 ಓರಿಯೆಂಟೇಷನ್ ಸಿಕ್ತು. ಅದೇ ತರ ಹೈಪರ್ಬೋಲಾಗೆ 2 ಓರಿಯೆಂಟೇಷನ್ಸ್ ಇರುತ್ತೆ. ಸೊ ಈ ಟೈಪ್ ಅಲ್ಲಿ ಒಂದು, ಈ ಟೈಪ್ ಅಲ್ಲಿ ಒಂದು. ಈ ಟೈಪ್ ಅಲ್ಲಿ ಇದ್ರೆ ಇಲ್ಲಿ 4C ತಗೊಂತಿರಲ್ಲ, ಅದ್ರ ಕೋಆರ್ಡಿನೇಟ್ಸ್ C,0 ಆಗಿರುತ್ತೆ. ಬಿಕಾಸ್ ಇಲ್ಲಿ ಎಕ್ಸ್ ಆಕ್ಸಿಸ್ ಮೇಲೆ y ಕೋಆರ್ಡಿನೇಟ್ಸ್ ಯಾವಾಗ್ಲೂ 0 ಇರುತ್ತೆ ಅಂತ ಗೊತ್ತಿದೆ. ಸೊ ಇಲ್ಲಿ ವರ್ಟೆಕ್ಸ್ ಕೋಆರ್ಡಿನೇಟ್ಸ್ ಗಳು A,0 ಆಗುತ್ತೆ. ಸೊ ಲೆಫ್ಟಿಗೆ ಹೋದ್ರೆ -A,0 -C,0 ಇದು ಗೊತ್ತಾ ಇದೆ ಅಲ್ವೇನ್ರಪ್ಪ? ಸೊ ಪ್ಯಾರಾಬೋಲಾದಲ್ಲೂ ಹೇಳಿದೀನಿ, ಎಲಿಪ್ಸಲ್ಲೂ ಹೇಳಿದೀನಿ. ಸೊ ಕೋಆರ್ಡಿನೇಟ್ಸ್ಗಳು ಎಕ್ಸ್ ಆಕ್ಸಿಸ್ ಮೇಲೆ y ಕೋಆರ್ಡಿನೇಟ್ 0, y ಆಕ್ಸಿಸ್ ಮೇಲೆ x ಕೋಆರ್ಡಿನೇಟ್ 0. ಅದು ನೆನಪಿದ್ದೇ ಇರುತ್ತೆ. ಸೊ ನೆಕ್ಸ್ಟ್ ಈ ಟೈಪ್ ಓರಿಯೆಂಟೇಷನ್ ಬಂತು ಅಂದ್ರೆ ಇಲ್ಲಿ 0,C ಆಗುತ್ತೆ 4C ಕೋಆರ್ಡಿನೇಟ್ಸ್. ವರ್ಟೆಸಿಸ್ 0,A ಆಗುತ್ತೆ. ಸೊ ಕೆಳಗಡೆ ಬಂದ್ರೆ 0,-A 0,-C. ಮೇಡಮ್ ಎರಡೆರಡು ಪ್ಯಾರಾಬೋಲಾ ಜಾಯಿನ್ ಆಗಿ ಬಂದಿರೋದು ಹೈಪರ್ಬೋಲಾ ಅಲ್ಲ. ಸೊ ಹೈಪರ್ಬೋಲಾ ಇರೋದು ಈ ಶೇಪ್ ಅಲ್ಲಿ. ಓಕೆನಾ. ಸೊ ನೆಕ್ಸ್ಟ್, ಸೊ ಇದಕ್ಕೆ ಈಕ್ವೇಶನ್ ಏನಾಗಿರುತ್ತೆ ಅಂದ್ರೆ x² by A² ಮೈನಸ್ y² by B² ಇಸ್ ಈಕ್ವಲ್ ಟು 1 ಆಗಿರುತ್ತೆ. ಸೊ ಅದೇ ಇಲ್ಲಿ ಏನಾಗುತ್ತೆ ಅಂದ್ರೆ y² by A² ಮೈನಸ್ x² by B² ಇಸ್ ಈಕ್ವಲ್ ಟು 1. ಇಲ್ಲಿ A² B² A² B² ಸೇಮ್. ಇಲ್ಲಿ x ಅಂಡ್ y ಇದೆಯಲ್ರಪ್ಪ, ಇಲ್ಲಿ y ಅಂಡ್ x ಆಗಿರುತ್ತೆ, ಉಲ್ಟಾ ಅಷ್ಟೇ.
ಓಕೆನಾ. ಸೊ ಎಕ್ಸ್ ಮತ್ತು ವೈ, ಎಲಿಪ್ಸಿಗೂ ಅದೇ ಥರ ಬಂದಿತ್ತು. ಒಂದ್ಸಲಿ ಆ ಎಲಿಪ್ಸ್ದು ವಿಡಿಯೋ ವಾಚ್ ಮಾಡಾದ್ಮೇಲೆ ಹೈಪರ್ಬೋಲಾ ವಾಚ್ ಮಾಡಿ, ಓಕೆನಾ. ಸೊ ಸ್ಪೀಡ್ ಆಗ್ತಿದೆ ಅನ್ನೋರು ಎಲಿಪ್ಸ್ದು ವಿಡಿಯೋ ಏನಿದೆ ವಾಚ್ ಮಾಡಾದ್ಮೇಲೆ ಹೈಪರ್ಬೋಲಾ ವಾಚ್ ಮಾಡಿ, ನೀಟಾಗಿ ಅರ್ಥ ಆಗುತ್ತೆ. ಸೊ ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 1. ಸೊ ಇಲ್ಲಿ ಮೈನಸ್ ಇದೆ ನೋಡಿ, ಎಲಿಪ್ಸ್ಗಾದ್ರೆ ಪ್ಲಸ್ ಇರ್ತಿತ್ತು. ಸೊ ಇಲ್ಲಿ ವೈ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಇದೆ, ಅಲ್ಲಿ ಎ ಮತ್ತೆ ಬಿ ಉಲ್ಟಾ ಆಗಿತ್ತು, ಅರ್ಥ ಆಗ್ತಿದೆಯಾ, ಮತ್ತೆ ಪ್ಲಸ್ ಇರ್ತಿತ್ತು. ಸೊ ಇದು ಒಂದು ಈ ಓರಿಯೆಂಟೇಷನ್ಗೆ ಇದು ಸ್ಟ್ಯಾಂಡರ್ಡ್ ಹೈಪರ್ಬೋಲಾ, ಇದು ಸ್ಟ್ಯಾಂಡರ್ಡ್ ಇಕ್ವೇಶನ್ ಆಫ್ ಹೈಪರ್ಬೋಲಾ, ಯಾವುದಕ್ಕೆ ಈ ಟೈಪ್ ಓರಿಯೆಂಟೇಷನ್ಗೆ. ಸೊ ಇದು ಟ್ರಾನ್ಸ್ಫರ್ ಆಕ್ಸಿಸ್ಗೆ ಸಿಮಿಟ್ರಿಕ್ ಆಗಿರುತ್ತೆ. ಸೊ ಇದು ಕಾಂಜುಗೇಟ್ ಆಕ್ಸಿಸ್ಗೆ ಸಿಮಿಟ್ರಿಕಲ್ ಆಗಿರುತ್ತೆ, ಅದು ಗೊತ್ತಿರಲಿ. ನೆಕ್ಸ್ಟ್ ನೋಟ್ ಅಂತ ಇದೆ ನೋಡಿ. ಎ ಹೈಪರ್ಬೋಲಾ ಇನ್ ವಿಚ್ ಎ ಇಸ್ ಈಕ್ವಲ್ ಟು ಬಿ ಈಸ್ ಕಾಲ್ಡ್ ಆನ್ ಈಕ್ವಿಲ್ಯಾಟ್ರಲ್ ಹೈಪರ್ಬೋಲಾ. ಎ ಮತ್ತೆ ಬಿ ಎರಡೂ ಈಕ್ವಲ್ ಆದ್ರೆ ಅದನ್ನ ನಾವು ಈಕ್ವಿಲ್ಯಾಟ್ರಲ್ ಹೈಪರ್ಬೋಲಾ ಅಂತ ಕಾಲ್ ಮಾಡ್ತೀವಿ. ಕೇಳ್ಬಹುದು ಎ ಮತ್ತೆ ಬಿ ಅಂತಂದ್ರೆ ಸೆಮಿ ಮೇಜರ್ ಆಕ್ಸಿಸ್ ಅಂತ ಹೇಳಕ್ಕಾಗಲ್ಲ, ಇಲ್ಲಿ ಸೆಮಿ ಟ್ರಾನ್ಸ್ಫರ್ಸ್ ಆಕ್ಸಿಸ್. ಬಿ ಅಂತ ಅಂದ್ರೆ ಸೆಮಿ ಕಾಂಜುಗೇಟ್ ಆಕ್ಸಿಸ್ ಲೆಂತ್ ಇದೆಯಲ್ಲ, ಅದೇನಾದ್ರೂ ಈಕ್ವಲ್ ಆದ್ರೆ ಏನಾಗುತ್ತೆ, ಸೊ ಅದಕ್ಕೆ ಏನಂತ ಕರಿತೀರಾ, ಈಕ್ವಿಲ್ಯಾಟ್ರಲ್. ಆ ಥರ ಎಲ್ಲ ಕೇಳಿದ್ರೆ ಈಕ್ವಿಲ್ಯಾಟ್ರಲ್ ಹೈಪರ್ಬೋಲಾ ಆಗಿರುತ್ತೆ, ಓಕೆನಾ. ಸೆಕೆಂಡ್ ಒನ್, ಹೈಪರ್ಬೋಲಾ ಇಸ್ ಸಿಮಿಟ್ರಿಕ್ ವಿತ್ ರೆಸ್ಪೆಕ್ಟ್ ಟು ಬೋತ್ ದ ಆಕ್ಸಿಸ್. ಗೊತ್ತೇ ಇದೆ. ಸೊ ಎರಡೂ ಓರಿಯೆಂಟೇಷನ್ ಇದೆ, ಆದ್ಮೇಲೆ ವಿಚ್ ಇಸ್ ಸಿಮಿಟ್ರಿಕ್ ವಿತ್ ರೆಸ್ಪೆಕ್ಟ್ ಟು ಬೋತ್ ದ ಆಕ್ಸಿಸ್ ಅಂತ ಹೇಳ್ಬೋದು. ಫೋರ್ಸಿ ಆಲ್ವೇಸ್ ಆನ್ ದ ಟ್ರಾನ್ಸ್ಫರ್ಸ್ ಆಕ್ಸಿಸ್, ಫೋರ್ಸಿ ಟ್ರಾನ್ಸ್ಫರ್ಸ್ ಆಕ್ಸಿಸ್ ಮೇಲೆ ಇರುತ್ತೆ. ನೆಕ್ಸ್ಟ್, ಸೊ ಇದಾದ್ಮೇಲೆ ಲಾಸ್ಟ್ ಕಾನ್ಸೆಪ್ಟ್ ಲ್ಯಾಟಸ್ ರೆಕ್ಟಮ್. ಲ್ಯಾಟಸ್ ರೆಕ್ಟಮ್ ಈಗ ಎಲಿಪ್ಸಿಗೆ ನಾನು ಏನಂತ ಹೇಳಿದ್ರಪ್ಪ, ಸೊ ಈ ತರ ತಗೊಂಡ್ರೆ ಇಲ್ಲಿ ಸೆಂಟರ್ ಇರುತ್ತೆ, ಇಲ್ಲಿ ಫೋರ್ಸಿ. ಸೊ F1 F2 ಕರೆಕ್ಟ್ ಅಲ್ವಾ. ಸೊ ಇಲ್ಲಿ ನೀವು ಫೋರ್ಸಿ ಮುಖಾಂತರ ಹಾದೋಗಿರೋ ಅಂತಹ ಲೈನ್ ನಾವೇನಂತ ಕರಿತೀವಿ, ಲ್ಯಾಟಸ್ ರೆಕ್ಟಮ್ ಅಂತ ಕರಿತೀವಿ. ಅದ್ರದ್ದು ಎಂಡ್ ಪಾಯಿಂಟ್ಸ್ ಇಲ್ಲಿರಬೇಕು, ಎಲಿಪ್ಸ್ ಮೇಲೆ ಇರಬೇಕು. ಅದೇ ತರ ಇಲ್ಲೂ ಕೂಡ ಇಲ್ಲೂ ಫೋರ್ಸಿಗಳಿದೆ, ಅದ್ರ ಮುಖಾಂತರ ಹಾದೋಗಿರೋ ಅಂತಹ ಲೈನ್ ಸೆಗ್ಮೆಂಟ್ ಇದೆಯಲ್ಲ, ಅದು ಏನಿರಬೇಕು, ಅದನ್ನ ನಾವು ಲ್ಯಾಟಸ್ ರೆಕ್ಟಮ್ ಅಂತ ಕರೆಯೋದು. ಸೊ ಅದು ಎಂಡ್ ಪಾಯಿಂಟ್ಸ್ಗಳು ಹೈಪರ್ಬೋಲಾ ಮೇಲೆ ಇರಬೇಕು, ಇಲ್ಲೂ ಕೂಡ, ಓಕೆನಾ. ಸೊ ದ ಲೈನ್ ಸೆಗ್ಮೆಂಟ್ ಪರ್ಪೆಂಡಿಕ್ಯುಲರ್ ಟು ದ ಟ್ರಾನ್ಸ್ಫರ್ಸ್ ಆಕ್ಸಿಸ್. ಇದೇನಾಗ್ತಿದೆ, ಲೈನ್ ಸೆಗ್ಮೆಂಟ್ ಪರ್ಪೆಂಡಿಕ್ಯುಲರ್ ಟು ದಿಸ್ ಆಕ್ಸಿಸ್. ವಾಟ್ ಈಸ್ ದಿಸ್ ಆಕ್ಸಿಸ್, ಟ್ರಾನ್ಸ್ಫರ್ಸ್ ಆಕ್ಸಿಸ್. ಸೊ ಥ್ರೂ ಎನಿ ಆಫ್ ದ ಫೋರ್ಸಿ, ಯಾವ್ದಾದ್ರು ಫೋರ್ಸಿ ಇದ್ರ ಮುಖಾಂತರನಾದ್ರೂ ಆಗಿರ್ಬೋದು, ಇಲ್ಲ ಇದ್ರ ಮುಖಾಂತರನಾದ್ರೂ ಆಗಿರಬಹುದು. ಸೊ ಹೂಸ್ ಎಂಡ್ ಪಾಯಿಂಟ್ಸ್ ಲೈ ಆನ್ ದ ಹೈಪರ್ಬೋಲಾ. ಸೊ ಲೆಂತ್ ಆಫ್ ಲ್ಯಾಟಸ್ ರೆಕ್ಟಮ್ ಈಸ್ 2b ಸ್ಕ್ವೇರ್ ಬೈ ಎ. ಸೇಮ್ ಡಿಟೋ ಎಲಿಪ್ಸ್ ಅಲ್ಲಿ 2b ಸ್ಕ್ವೇರ್ ಬೈ ಏನಾಯ್ತು, ಇಲ್ಲೂ ಕೂಡ 2b ಸ್ಕ್ವೇರ್ ಬೈ ಎನೇ ಇದೆ. ಬಟ್ ಪ್ಯಾರಾಬೋಲಾಗೆ ಲ್ಯಾಟಸ್ ರೆಕ್ಟಮ್ದು ಲೆಂತ್ 4a ಆಗಿರುತ್ತೆ, ನೆನಪಲ್ಲಿ ಇಟ್ಕೊಳ್ಳಿ, ಓಕೆನಾ. ಸೊ ನೆಕ್ಸ್ಟ್ ಪ್ರಾಬ್ಲಮ್ಸ್. Find the coordinates of the foci and vertices, eccentricity, length of lattice rectum of the hyperbola. So coordinates of a foci find out ಮಾಡಿ, vertices find out ಮಾಡಿ, eccentricity find out ಮಾಡಿ, ಎಲ್ಲ ಒಂದಕ್ಕೆ ಹಾಕ್ಬಿಟ್ಟಿದ್ದೀನಿ ನಾನು ಕ್ವಶನ್, ಓಕೆನಾ. ಸೊ ಫೈಂಡ್ ದ ಕೋಆರ್ಡಿನೇಟ್ಸ್ ಅಂತ ಕೇಳಿದ್ದಾರೆ, ಅಂದ್ರೆ x, y, x coordinate, y coordinate of the foci, vertices, eccentricity, length of lattice rectum ಅಂತ ಕೇಳಿದ್ದಾರೆ. ಸೊ ಮೊದಲನೇ ಪ್ರಾಬ್ಲಮ್ ಫಸ್ಟ್ ಸಾಲ್ವ್ ಮಾಡೋಣ. x ಸ್ಕ್ವೇರ್ ಬೈ 9 ಮೈನಸ್ y ಸ್ಕ್ವೇರ್ ಬೈ 16. ಸೊ ಮೈನಸ್ ಇದೆ ಅಂತಂದ್ರೆ ಕೆಲವೊಂದು ಟೈಮ್ ಹೈಪರ್ಬೋಲಾ ಅಂತ ಮೆನ್ಷನ್ ಮಾಡಲ್ಲ, ಫಾರ್ ದ ಫಾಲೋಯಿಂಗ್ ಕರ್ವ್ ಅಂತ ಕೇಳ್ಬಿಡ್ತಾರೆ, ಅಂದ್ರೆ ಅರ್ಥ ಮೈನಸ್ ಇದೆ ಅಂದ್ರೆ ಹೈಪರ್ಬೋಲಾ ಅಂತ ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್, ಎಕ್ಸ್ ಸ್ಕ್ವೇರ್ ಬೈ 9 ಮೈನಸ್ ವೈ ಸ್ಕ್ವೇರ್ ಬೈ 16 ಇಸ್ ಈಕ್ವಲ್ ಟು 1 ಅಂತ ಕೊಟ್ಟಿದ್ದಾರೆ, ತಗೊಂತೀರಾ. ಸೊ ನಿಮಗೆ ಗೊತ್ತಿರುವಂತ ಸ್ಟ್ಯಾಂಡರ್ಡ್ ಇಕ್ವೇಶನ್ ಏನು, ಎಕ್ಸ್ ಸ್ಕ್ವೇರ್ ಬೈ ಎ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಬೈ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಆಗುತ್ತೆ, ಎ ಸ್ಕ್ವೇರ್ ಇಸ್ ಈಕ್ವಲ್ ಟು 9 ಆಗುತ್ತೆ, ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು 16 ಆಗುತ್ತೆ ಕಂಪೇರ್ ಮಾಡಿದ್ರೆ. ಸೊ ಎ ಸ್ಕ್ವೇರ್ 9 ಆದ್ರೆ ಎ ವ್ಯಾಲ್ಯೂ 3, ಬಿ ಸ್ಕ್ವೇರ್ 16 ಆದ್ರೆ ಬಿ ವ್ಯಾಲ್ಯೂ 4, ಓಕೆನಾ. ಸೊ ಇನ್ನೊಂದು ಏನ್ ಗೊತ್ತು ನಿಮಗೆ, ರಿಲೇಷನ್ ಎ ಬಿ ಸಿಗೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಿ ಸ್ಕ್ವೇರ್ ಆಗುತ್ತೆ. ಯಾಕೆ ಇದನ್ನು ಯೂಸ್ ಮಾಡ್ಕೊಂತೀನಿ ಅಂದ್ರೆ ಸಿ ನ ಫೈಂಡ್ ಔಟ್ ಮಾಡಕ್ಕೆ. ಸೊ ವಾಟ್ ಈಸ್ ದಟ್ ಸಿ, ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಆಗುತ್ತೆ. ಸೊ ಸಿ ಅಂತ ಅಂದ್ರೆ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಸೊ ಸಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಅಂತ ಅಂದ್ರೆ 9, ಬಿ ಸ್ಕ್ವೇರ್ ಅಂದ್ರೆ 16. ಸೊ 9 ಪ್ಲಸ್ 16 ಅಂದ್ರೆ 25 ಆಗುತ್ತೆ. ಸೊ ಸಿ ಇಸ್ ಈಕ್ವಲ್ ಟು 5 ಆಗುತ್ತೆ. ಸೊ ಸಿ ಸಿಕ್ತಲ್ವಾ, ಏನೂ ಸಿಕ್ಕಿದೆ, ಬಿನೂ ಸಿಕ್ಕಿದೆ, ಸಿನೂ ಸಿಕ್ಕಿದೆ ಅಂತ ಅಂದ್ರೆ ಆರಾಮಾಗಿ ನಾವು ಏನ್ ಬರೀಬಹುದು, ಕೋಆರ್ಡಿನೇಟ್ಸ್ ಗಳು ಬರೀಬಹುದು. ಸೊ ಇದು ಎಕ್ಸ್ ಸ್ಕ್ವೇರ್ ಬೈ ವೈ ಸ್ಕ್ವೇರ್ ಬೈ ಇರೋದ್ರಿಂದ ಇದಕ್ಕೆ ಅಲಾಂಗ್ ಟ್ರಾನ್ಸ್ಫರ್ಸ್ ಆಕ್ಸಿಸ್ ಸಿಮಿಟ್ರಿಕಲ್ ಆಗಿರುತ್ತೆ. ಸೊ ಫೋರ್ಸ್ ಏನಾಗುತ್ತೆ, ಸಿ ಕಮ 0 ಮೈನಸ್ ಸಿ ಕಮ 0. ದೇರ್ ಫೋರ್ ಎರಡನ್ನೂ ಸೇರಿಸಿ ಪ್ಲಸ್ ಆರ್ ಮೈನಸ್ 5 ಕಮ 0 ಅಂತ ಬರ್ತಿದ್ದೀನಿ. ವರ್ಟೆಸಿಸ್ ಏನಾಗುತ್ತೆ, ಎ ಕಮ 0 ಮೈನಸ್ ಎ ಕಮ 0. ಸೊ ಅಲಾಂಗ್ ಟ್ರಾನ್ಸ್ಫರ್ಸ್ ಆಕ್ಸಿಸ್ ಅಂದ್ರೆ ಏನು, ವೈ ಕೋಆರ್ಡಿನೇಟ್ಗಳು 0 ಇರುತ್ತೆ. ಸೊ ಎ ಕಮ 0 ಮೈನಸ್ ಎ ಕಮ 0 ಅಂದ್ರೆ ಅರ್ಥ 3 ಕಮ 0 ಮೈನಸ್ 3 ಕಮ 0, ಅರ್ಥ ಆಯ್ತಾ. ಸೊ ನೆಕ್ಸ್ಟ್ ಎಕ್ಸೆಂಟ್ರಿಸಿಟಿ ಫೈಂಡ್ ಔಟ್ ಮಾಡ್ಬೇಕಲ್ವಾ. ಎಕ್ಸೆಂಟ್ರಿಸಿಟಿ ಫಾರ್ಮುಲಾ ಸಿ ಬೈ ಎ ಆಗುತ್ತೆ. ಸಿ ಅಂದ್ರೆ 5 ಸಿಕ್ಕಿದೆ, ಎ ಅಂದ್ರೆ 3 ಸಿಕ್ಕಿದೆ. ಸೊ ಎಕ್ಸೆಂಟ್ರಿಸಿಟಿ ಮುಗೀತು. ಲ್ಯಾಟಸ್ ರೆಕ್ಟಮ್ ಲೆಂತ್ ಏನು, 2b ಸ್ಕ್ವೇರ್ ಬೈ ಎ ಅಂತ ಗೊತ್ತಿದೆ, 2 ಆಗ್ತೀರಾ. ಬಿ ಸ್ಕ್ವೇರ್ ಅಂತ ಅಂದ್ರೆ ಏನಾಗುತ್ತೆ, 4 ಸ್ಕ್ವೇರ್ ಆಗುತ್ತೆ, 16 ಆಗುತ್ತೆ, ಡಿವೈಡೆಡ್ ಬೈ 3 ಅಂದ್ರೆ 16 2s 32, 32 ಡಿವೈಡೆಡ್ ಬೈ 3 ಆಗುತ್ತೆ. ಸೊ ಇದು ನಿಮಗೆ ಗೊತ್ತಾಗಿದೆ. ತುಂಬಾ ಸ್ಪೀಡ್ ಆಗ್ತಿದೆ ಅಂತ ಅನ್ನೋರು ಅಲ್ಲಿ ಪ್ಲೇ ಬ್ಯಾಕ್ ಸ್ಪೀಡ್ ಅಂತ ಇದೆಯಲ್ಲ, ಅದು ಸೆಟ್ಟಿಂಗ್ ಮಾಡ್ಕೊಳ್ಳಿ, ಕಡಿಮೆ ಇಟ್ಕೊಳ್ಳಿ, ಓಕೆನಾ. ಸೊ ನಾನು ಯಾಕೆ ಇಷ್ಟು ಸ್ಪೀಡ್ ಮಾಡ್ತಾ ಇದ್ದೀನಿ ಅಂದ್ರೆ ಇವತ್ತೇ ವೆಕ್ಟರ್ಸ್ ಮೇಲೂ ಕೂಡ ಕಾನ್ಸೆಪ್ಟ್ನ ನಾನು ಕವರ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ಹಂಗಾಗಿ ನನಗೆ ಟೈಮ್ ಕಡಿಮೆ ಇರೋದ್ರಿಂದ ಸ್ವಲ್ಪ ಸ್ಪೀಡಾಗಿ ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ. ನೀವು ಅದನ್ನ ಸ್ವಲ್ಪ ಪ್ಲೇ ಬ್ಯಾಕ್ ಸ್ಪೀಡ್ನ ಕಡಿಮೆ ಇಟ್ಕೊಂಡು ವಾಚ್ ಮಾಡಿ, ಓಕೆನಾ.
ನೆಕ್ಸ್ಟ್ ಸೊ ಇನ್ನೊಂದು ಇದು ಗೊತ್ತಾಗಿದೆ ಅಲ್ವೇನ್ರಪ್ಪ, ಕೋಆರ್ಡಿನೇಟ್ಸ್ ಎಲ್ಲ ಫೈಂಡ್ ಔಟ್ ಮಾಡಿದ್ದು. ನೆಕ್ಸ್ಟ್ ಎರಡನೇದು ಕ್ವೆಶನ್ ವೈ ಸ್ಕ್ವೇರ್ ಮೈನಸ್ 16x² ಇಸ್ ಈಕ್ವಲ್ ಟು 16 ಅಂತ ಇದೆ. ಸೊ ಇದು ಸ್ಟ್ಯಾಂಡರ್ಡ್ ಅಲ್ಲಿ ಇಲ್ಲ, ನೋಡಿದ ತಕ್ಷಣ ಏನನ್ಸುತ್ತೆ ಯಾವುದೋ ಒಂದು ಇಕ್ವೇಶನ್ ಅಂತ ಅನ್ಸ್ಬಿಡುತ್ತೆ. ಸೊ ನೀವು ಸ್ಟ್ಯಾಂಡರ್ಡಿಗೆ ಕನ್ವರ್ಟ್ ಮಾಡ್ಕೋಬೇಕು. ಸ್ಟ್ಯಾಂಡರ್ಡ್ ಅಂತ ಅಂದ್ರೆ y ಸ್ಕ್ವೇರ್ ಬೈ a ಸ್ಕ್ವೇರ್ ಮೈನಸ್ x ಸ್ಕ್ವೇರ್ ಬೈ b ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಅಂತ ಇರಬೇಕು. ಇಲ್ಲಿರೋದೇನು 16 ಡಿವೈಡೆಡ್ ಬೈ 16 ಥ್ರೂ ಔಟ್ ಮಾಡ್ಬಿಡಿ, ಲೆಫ್ಟ್ ಹ್ಯಾಂಡ್ ಸೈಡ್ಗೂ ರೈಟ್ ಹ್ಯಾಂಡ್ ಸೈಡ್ಗೂ, ಅವಾಗ ಈಸಿಯಾಗಿ ಅದು ಸ್ಟ್ಯಾಂಡರ್ಡಿಗೆ ಆಗ್ಬಿಡುತ್ತೆ. ಸೊ ಕನ್ಸಿಡರ್ ದಟ್ ಈಕ್ವೇಶನ್ y ಸ್ಕ್ವೇರ್ ಮೈನಸ್ 16x² ಇಸ್ ಈಕ್ವಲ್ ಟು 16 ಡಿವೈಡ್ ಥ್ರೂ ಔಟ್ ಬೈ 16 ಮಾಡಿದ್ರೆ y ಸ್ಕ್ವೇರ್ ಬೈ 16 ಮೈನಸ್ 16x² ಬೈ 16 ಇಸ್ ಈಕ್ವಲ್ ಟು 16 ಬೈ 16 ಆಗುತ್ತೆ. ಸೊ y ಸ್ಕ್ವೇರ್ ಬೈ 16 ಕ್ಯಾನ್ಸಲ್ ಆಗುತ್ತೆ, x ಸ್ಕ್ವೇರ್ ಬೈ 1 ಆಗುತ್ತೆ ವಿಚ್ ಇಸ್ ಈಕ್ವಲ್ ಟು 1. ಸೊ ನಿಮಗೆ ಗೊತ್ತಿರುವಂತದ್ದು ಯಾವುದು ಮೈನಸ್ ಇತ್ತು ಅಂತಂದ್ರೆ ಹೈಪರ್ಬೋಲಿಕ್ ಈಕ್ವೇಶನ್ y ಸ್ಕ್ವೇರ್ ಬೈ a ಸ್ಕ್ವೇರ್ ಮೈನಸ್ x ಸ್ಕ್ವೇರ್ ಬೈ b ಸ್ಕ್ವೇರ್. a ಸ್ಕ್ವೇರ್ b ಸ್ಕ್ವೇರ್ ಹಾಗೆ ಇರುತ್ತೆ, ಅದನ್ನ ಚೇಂಜ್ ಮಾಡಬೇಡಿ. ಸೊ ವಿಚ್ ಇಸ್ ಈಕ್ವಲ್ ಟು 1. ಕಂಪೇರ್ ಮಾಡಿದ್ರೆ ಏನಾಗುತ್ತೆ, a ಸ್ಕ್ವೇರ್ 16 ಆಗುತ್ತೆ, b ಸ್ಕ್ವೇರ್ 1 ಆಗುತ್ತೆ. ಸೊ a ಸ್ಕ್ವೇರ್ ಇಸ್ ಈಕ್ವಲ್ ಟು 16 ಆಯ್ತು, b ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಆಯ್ತು. ದೇರ್ ಫಾರ್ a is 4, b is 1. ಸೊ a 4 ಆಯ್ತು, b 1 ಆಯ್ತು. c ಗೊತ್ತಿದೆ ಅಲ್ವಾ, ವಾಟ್ ಈಸ್ c? ವಾಟ್ ಈಸ್ ದಟ್? a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಇಸ್ ಈಕ್ವಲ್ ಟು c ಸ್ಕ್ವೇರ್ ಅಂತ ಗೊತ್ತಿದೆ. ಸೊ c ಅಂದ್ರೆ ಏನಾಗುತ್ತೆ, ಸ್ಕ್ವೇರ್ ರೂಟ್ ಆಫ್ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಆಗುತ್ತೆ. a ಸ್ಕ್ವೇರ್ ಅಂದ್ರೆ 16, b ಸ್ಕ್ವೇರ್ ಅಂದ್ರೆ 1, ಸೊ ಸ್ಕ್ವೇರ್ ರೂಟ್ ಆಫ್ 17 ಅಂತ ಆಗುತ್ತೆ. ಸೊ a b c 3 ಸಿಕ್ಕಿದೆ ಅಂದ್ರೆ ಆರಾಮಾಗಿ ಬರಿಬಹುದು 4c. ಸೊ ಇದು ಈಕ್ವೇಶನ್ ನೋಡ್ರಪ್ಪ, y ಸ್ಕ್ವೇರ್ ಬೈ ಇರೋದು ಮೈನಸ್ x ಸ್ಕ್ವೇರ್ ಬೈ ಇರೋದು ಅಂದಮೇಲೆ ಇದು ಯಾವ ತರ ಇರುತ್ತೆ, ಸಿಮೆಟ್ರಿಕಲ್ ಅಬೌಟ್ ಕಾಂಜುಗೇಟ್ ಆಕ್ಸಿಸ್ ಇರೋದ್ರಿಂದ 4c ಮತ್ತೆ ವರ್ಟೆಸಿಸ್ ತಗೊಂಡ್ರೆ x ಕೋಆರ್ಡಿನೇಟ್ 0 ಆಗಿರುತ್ತೆ. ಸೊ ಅದು ಗೊತ್ತಿರಲಿ. ಸೊ 4c ಇಲ್ಲಿ x ಕೋಆರ್ಡಿನೇಟ್ 0 ಮಾಡ್ಕೊಂಡು ಬರ್ಕೋಬೇಕು. 0, ಪ್ಲಸ್ ಆರ್ ಮೈನಸ್ ಸಿ, ವರ್ಟೆಸಿಸ್ 0, ಪ್ಲಸ್ ಆರ್ ಮೈನಸ್ ಸಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ, ಎ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ. ವಾಟ್ ಈಸ್ ಇ? ಸಿ ಬೈ ಎ, ಸಿ ರೂಟ್ 17 ಡಿವೈಡೆಡ್ ಬೈ 4. ಲ್ಯಾಟಸ್ ರೆಕ್ಟಮ್ ಲೆಂತ್ 2b ಸ್ಕ್ವೇರ್ ಬೈ ಎ, 2 ಇಂಟು 1 ಡಿವೈಡೆಡ್ ಬೈ 4 ಆಗುತ್ತೆ. ಸೊ 2 1s 2 2s 1/2 is the answer. ಓಕೆನಾ? ಸೊ ನೆಕ್ಸ್ಟ್ ಕ್ವೆಶನ್, ಫೈಂಡ್ ದ ಈಕ್ವೇಶನ್ ಆಫ್ ಎ ಹೈಪರ್ಬೋಲಾ ವೇರ್ 4c. ಸೊ ಪ್ರೀವಿಯಸ್ ಅಲ್ಲೆಲ್ಲ ಏನ್ ಕೊಟ್ಟಿದ್ರು, 2 ಪ್ರಾಬ್ಲಮ್ ಅಲ್ಲಿ ಈಕ್ವೇಶನ್ ಕೊಟ್ಟಿದ್ರು, ನಿಮಗೆ 4c ಫೈಂಡ್ ಔಟ್ ಮಾಡಕ್ ಹೇಳ್ತಾ ಇದ್ರು. ಸೊ ಇಲ್ಲಿ 4c ಕೊಟ್ಟಿದ್ದಾರೆ, ಕೋಆರ್ಡಿನೇಟ್ಸ್ ಆಫ್ ದಿ 4c ಕೊಟ್ಟಿದ್ದಾರೆ, ಅದರಿಂದ ನೀವು ಈಕ್ವೇಶನ್ ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ವೇರ್ 4c is 0, ಪ್ಲಸ್ ಆರ್ ಮೈನಸ್ 12 ಅಂಡ್ ಲೆಂತ್ ಆಫ್ ದ ಲ್ಯಾಟಸ್ ರೆಕ್ಟಮ್ is 36. ಸೊ 4c ಕೊಟ್ಟಿರೋದನ್ನ ನೀಟಾಗಿ ಬರ್ಕೊಳ್ಳಿ. 0, ಅಂತ ಕೊಟ್ಟಿದ್ದಾರೆ. 0 ಅಂದ್ರೆ ಏನಾಗ್ತಿದೆ, ಎಕ್ಸ್ ಕೋಆರ್ಡಿನೇಟ್ 0 ಆಗ್ತಿದೆ. ಎಕ್ಸ್ ಕೋಆರ್ಡಿನೇಟ್ 0 ಆಗೋದು ಎಲ್ಲಿ, ಆನ್ ವೈ ಆಕ್ಸಿಸ್ ಎಕ್ಸ್ ಕೋಆರ್ಡಿನೇಟ್ 0 ಆಗೋದು. ಕರೆಕ್ಟ್ ಅಲ್ವೇನ್ರಪ್ಪ? ಸೊ ಹಾಗಾಗಿ ಈ ಟೈಪಲ್ಲಿ ಬರುತ್ತೆ ಹೈಪರ್ಬೋಲಾ. ಈ ಟೈಪಲ್ಲಿ ಬಂದ್ರೆ ಹೈಪರ್ಬೋಲಾ ಯಾವುದು, ವಾಟ್ ಈಸ್ ದಟ್, y ಸ್ಕ್ವೇರ್ ಬೈ a ಸ್ಕ್ವೇರ್ ಮೈನಸ್ x ಸ್ಕ್ವೇರ್ ಬೈ b ಸ್ಕ್ವೇರ್ ಇಸ್ ಈಕ್ವಲ್ ಟು 1 ಅದು ಅಲ್ವಾ. ಸೊ 4c ಇಂದ ಸಿಗೋದೇನು, c. ಸೊ c ಈಸ್ ಈಕ್ವಲ್ ಟು 12 ಬರ್ಕೊಂತೀರಾ. ಲ್ಯಾಟಸ್ ರೆಕ್ಟಮ್ ಲೆಂತ್ ಬೇರೆ ಕೊಟ್ಟಿದ್ದಾರೆ 36, ಅದನ್ನ ಹಾಕೊಳ್ಳಿ. ಲ್ಯಾಟಸ್ ರೆಕ್ಟಮ್ ಇಸ್ ಈಕ್ವಲ್ ಟು ಫಾರ್ಮುಲಾ 2b ಸ್ಕ್ವೇರ್ ಬೈ ಎ. ಲ್ಯಾಟಸ್ ರೆಕ್ಟಮ್ ಲೆಂತ್ ಪ್ಲೇಸ್ ಅಲ್ಲಿ 36 ಹಾಕೊಂತೀರಾ. 2b ಸ್ಕ್ವೇರ್ ಬೈ ಎ ಅಂದ್ರೆ 2 1s 2 18s. ಸೊ b ಸ್ಕ್ವೇರ್ ಅಂದ್ರೆ 18a ಬಂತು. c ಸಿಕ್ಕಿದೆ, ಬಟ್ b ಮತ್ತೆ a ಸಿಕ್ಕಿಲ್ಲ. ಓಕೆನಾ? ಸೊ ಇವಾಗ ನೆಕ್ಸ್ಟ್ ಏನ್ ಮಾಡಬಹುದು ಅಂತ ನೋಡೋದಾದ್ರೆ, ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ರಿಲೇಷನ್ ಗೊತ್ತಿರುತ್ತಲ್ಲ, ಅದನ್ನ ಬರ್ಕೊಳ್ಳಿ. ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಸಿ ಸ್ಕ್ವೇರ್ ಅಂದ್ರೆ ಸಿ ಅಂದ್ರೆ ಎಷ್ಟು, ಇಲ್ಲೇ ಇದೆಯಲ್ಲ ಸಿ ಅಂದ್ರೆ 12 ಅಲ್ವೇನ್ರಪ್ಪ. ಸೊ 12 ಇದೆ, ಪ್ರೀವಿಯಸ್ ಲೈನ್ ಅಲ್ಲಿ ನೋಡ್ಕೊಳ್ಬೇಕಾದ್ರೆ. ಓಕೆ, ಸೊ 12 ಇದೆ. ಸೊ ಸಿ ಸ್ಕ್ವೇರ್ ಅಂತಂದ್ರೆ 12 ಸ್ಕ್ವೇರ್ ಅಂದ್ರೆ 144 ಆಗುತ್ತೆ. ಎ ಸ್ಕ್ವೇರ್ ಬಿ ಸ್ಕ್ವೇರ್ ಅಂತಂದ್ರೆ ಏನು, ಬಿ ಸ್ಕ್ವೇರ್ ಇಸ್ ನಥಿಂಗ್ ಬಟ್ 18e ಅಂತ ಸಿಕ್ಕಿತ್ತಲ್ವಾ. ಸೊ ಟೋಟಲ್ ಆಗಿ ಏನಾಯ್ತು ಅಂತಂದ್ರೆ ಇದು ಕ್ವಾಡ್ರಾಟಿಕ್ ಈಕ್ವೇಶನ್ ಸಿಕ್ಬಿಡ್ತು ಇನ್ ಟರ್ಮ್ಸ್ ಆಫ್ ಎ. ಓಕೆನಾ? ಸೊ ಎ ಸ್ಕ್ವೇರ್ ಪ್ಲಸ್ 18e 144 ಆ ಕಡೆ ತಗೊಂಡ್ರೆ ಮೈನಸ್ 144 ಇಸ್ ಈಕ್ವಲ್ ಟು 0 ಆಗುತ್ತೆ. ಸಾಲ್ವ್ ಮಾಡೋಣ. ಇದನ್ನ ಸಾಲ್ವ್ ಮಾಡಿದ್ರೆ ಏನ್ ಸಿಗುತ್ತೆ ನಿಮಗೆ, 24 6 144 ಆಗಿರೋದ್ರಿಂದ ಈಸಿಯಾಗಿ 24 ಅಲ್ಲಿ 6 ಹೋಯ್ತು ಅಂತಂದ್ರೆ ನಿಮಗೆ ಮಿಡಲ್ ಟರ್ಮ್ ಸಿಕ್ಕೋಗ್ಬಿಡುತ್ತೆ 18e ಅಂತ. ಸೊ ಇಲ್ಲಿ ಸಿಂಪ್ಲಿಫಿಕೇಶನ್ ಮಾಡಿದೀನಿ, ಒಂದ್ಸರಿ ನೋಡ್ಕೊಳ್ಳಿ. ಎ ಪ್ಲಸ್ 24 ಎ ಮೈನಸ್ 6 ಆಗುತ್ತೆ. ಸೊ ಎ ಪ್ಲಸ್ 24 ನ ಈಕ್ವೇಟ್ ಟು 0 ಮಾಡಿದ್ರೆ ಮೈನಸ್ 24 ಆಗುತ್ತೆ. ಎ ಮೈನಸ್ 6 ನ ಈಕ್ವೇಟ್ ಟು 0 ಮಾಡಿದ್ರೆ 6 ಆಗುತ್ತೆ. ಸೊ ನೆಗೆಟಿವ್ ವ್ಯಾಲ್ಯೂ ಇರಲ್ಲ, ಅದು ಯಾವಾಗಲೂ ಲೆಂತ್ ಆಗಿರೋದ್ರಿಂದ. ಸೊ ಇದು ಪಾಸಿಟಿವ್ ಇರುತ್ತೆ, ಹಂಗಾಗಿ ಇದನ್ನೇ ಕನ್ಸಿಡರ್ ಮಾಡ್ಬೇಕು ನೀವು. ಎ ವ್ಯಾಲ್ಯೂ ಸಿಕ್ತು. ಬಿ ಸ್ಕ್ವೇರ್ ಅಂದ್ರೆ ಏನಂತ ಸಿಕ್ಕಿತ್ತು, 18a ಅಂತ ಸಿಕ್ಕಿತ್ತು. ಎ ಅಂದ್ರೆ 6 ಸಬ್ಸ್ಟಿಟ್ಯೂಟ್ ಮಾಡಿ, 18 6 108 ಆಗುತ್ತೆ. ಸೊ ಬಿ ಸ್ಕ್ವೇರ್ ಸಿಕ್ತು. ಬಿ ಮಾಡ್ತಾ ಹೋಗ್ಬೇಡಿ, ಬಿ ಸ್ಕ್ವೇರ್ ಸಿಕ್ಕಿದ್ರೆ ಮುಗೀತು. ವಾಟ್ ಈಸ್ ದ ಹೈಪರ್ಬೋಲಿಕ್ ಈಕ್ವೇಶನ್ ಈ ಪ್ರಾಬ್ಲಮ್ಗೆ, y ಸ್ಕ್ವೇರ್ ಬೈ a ಸ್ಕ್ವೇರ್ ಮೈನಸ್ x ಸ್ಕ್ವೇರ್ ಬೈ b ಸ್ಕ್ವೇರ್ ಇಸ್ ಈಕ್ವಲ್ ಟು 1. y ಸ್ಕ್ವೇರ್ ಬೈ a ಸ್ಕ್ವೇರ್ is what, a ಸ್ಕ್ವೇರ್ is 6, a ಸ್ಕ್ವೇರ್ is 6 6 36. ಸೊ x ಸ್ಕ್ವೇರ್ ಬೈ b ಸ್ಕ್ವೇರ್ ಎಷ್ಟಿದೆ, 108 ಇದೆ. ಸಬ್ಸ್ಟಿಟ್ಯೂಟ್ ಮಾಡಿ ಇಸ್ ಈಕ್ವಲ್ ಟು 1. ಹೀಗಾದ್ರೂ ಇರುತ್ತೆ, ಇಲ್ಲ ಇನ್ನೂ ಸಿಂಪ್ಲಿಫೈ ಆಗಿರುತ್ತೆ. ಸಿಂಪ್ಲಿಫೈ ಅಂತಂದ್ರೆ 108 LCM ತಗೊಳ್ಳಿ. 36 3s 108 ಆಗುತ್ತೆ. ಸೊ ಇದು ಏನಾಗುತ್ತೆ, 3y ಸ್ಕ್ವೇರ್ ಆಗುತ್ತೆ ಮೈನಸ್ x ಸ್ಕ್ವೇರ್ ಆಗುತ್ತೆ. ಸೊ ಡಿವೈಡ್ ಬೈ 108 LCM ತಗೊಂಡ್ರೋದ್ರಿಂದ ಸೊ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿಡಿ. 3y ಸ್ಕ್ವೇರ್ ಮೈನಸ್ x ಸ್ಕ್ವೇರ್ ಇಸ್ ಈಕ್ವಲ್ ಟು 108 ಇಸ್ ದ ಆನ್ಸರ್. ಅರ್ಥ ಆಗಿದೆ ಅಂತ ಅನ್ಕೊಂತೀನಿ, ಗೊತ್ತಾಗಿದೆ ಅಲ್ವಾ? ಸೊ ಲಾಸ್ಟ್ 2 ಪ್ರಾಬ್ಲಮ್ಸ್. ಸೊ ಲಾಸ್ಟ್ 3 ಪ್ರಾಬ್ಲಮ್ಸ್. ಓಕೆ, ಸೊ 4c ಈಸ್ ಈ ತರ ಕೊಟ್ಟಿದ್ದಾರೆ ನೋಡ್ರಪ್ಪ. 4c ಇಲ್ಲಿ ಏನ್ ಮಾಡಿದ್ದಾರೆ, y ಕೋಆರ್ಡಿನೇಟ್ 0 ಮಾಡಿದ್ದಾರೆ. y ಕೋಆರ್ಡಿನೇಟ್ 0 ಮಾಡ್ತಿದ್ದಾರೆ ಅಂತಂದ್ರೆ ಅಲಾಂಗ್
ಟ್ರಾನ್ಸ್ವರ್ಸ್ ಆಕ್ಸಿಸ್ ಬರುತ್ತೆ. ಸೊ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಟ್ರಾನ್ಸ್ವರ್ಸ್ ಆಕ್ಸಿಸ್ ಹೈಪರ್ಬೋಲಾ ಕಾಂಜುಗೇಟ್ ಹೈಪರ್ಬೋಲಾ ಅಂತಾನೂ ಕರಿಬಹುದು, ಟ್ರಾನ್ಸ್ಫರ್ ಹೈಪರ್ಬೋಲಾ ಅಂತಾನೂ ಕರಿಬಹುದು. ಓಕೆನಾ. ಸೊ ಟ್ರಾನ್ಸ್ಫರ್ ಹೈಪರ್ಬೋಲಾ ಅಂದ್ರೆ ವಿಚ್ ಇಸ್ ಸಿಮಿಟ್ರಿಕ್ ಅಬೌಟ್ ಟ್ರಾನ್ಸ್ವರ್ಸ್ ಆಕ್ಸಿಸ್ ಆಗಿರುತ್ತೆ. ಕಾಂಜುಗೇಟ್ ಹೈಪರ್ಬೋಲಾ ಅಂದ್ರೆ ಸಿಮಿಟ್ರಿಕ್ ಅಬೌಟ್ ಕಾಂಜುಗೇಟ್ ಆಕ್ಸಿಸ್ ಆಗಿರುತ್ತೆ. ಅರ್ಥ ಆಯ್ತಾ? 2 ಓರಿಯಂಟೇಷನ್ಸ್ ಇತ್ತಲ್ಲ ಅದರಲ್ಲಿ. ಸೊ ಇಲ್ಲಿ y ಕೋಆರ್ಡಿನೇಟ್ 0 ಆಗ್ತಿದೆ ಅಂದ್ರೆ 4C ಅಂತ ಬಂದ್ರೆ, ಸೊ ಯಾವ ಟೈಪಲ್ಲಿ ಬರುತ್ತೆ ಇದು? ಯಾವ ಟೈಪಲ್ಲಿ ಬರುತ್ತೆ ಅಂದ್ರೆ ಈ ಟೈಪಲ್ಲಿ ಬರುತ್ತೆ. ಕರೆಕ್ಟ್ ಅಲ್ವಾ? ಸೊ 4C ಇಲ್ಲಿ ಹಾಕೊಂತೀರಾ, ಇದು ವರ್ಟೆಕ್ಸ್ ಆಗುತ್ತೆ, ಇದು ಸೆಂಟರ್ ಆಗುತ್ತೆ, ಇದು ವರ್ಟೆಕ್ಸ್ ಆಗುತ್ತೆ, ಇದ್ರ ಮುಂದೆ ಇರೋದು 4C ಆಗುತ್ತೆ. ಲೆಂತ್ ಆಫ್ ಲ್ಯಾಟಸ್ ರೆಕ್ಟಮ್ ಈಸ್ 8 ಅಂತ ಕೊಟ್ಟಿದ್ದಾರೆ. ಸೊ ಇದ್ರ ಮುಖಾಂತರ ಹಾದು ಹೋಗುವಂಥದ್ದೇ ಲ್ಯಾಟಸ್ ರೆಕ್ಟಮ್. ಓಕೆನಾ. ಸೊ ಇದು ಎಷ್ಟಿರುತ್ತೆ ಅಂತ ಹೇಳಿದ್ದಾರೆ? 8 ಅಂತ ಹೇಳಿದ್ದಾರೆ. ಸೊ ಕೊಟ್ಟಿರೋದನ್ನ ನೀಟಾಗಿ ಹಾಕೋಣ. ಸೊ 4C ಆನ್ ಎಲ್ಲಿದೆ? ಎಕ್ಸ್ ಆಕ್ಸಿಸ್ ಮೇಲಿದೆ. ಎಕ್ಸ್ ಆಕ್ಸಿಸ್ ಮೇಲಿದ್ರೆ ಹೈಪರ್ಬೋಲಿಕ್ ಈಕ್ವೇಷನ್ x² - y² = 1. ಕರೆಕ್ಟ್ ಅಲ್ವಾ? ಸೊ ನೆಕ್ಸ್ಟ್, ವಾಟ್ ಈಸ್ ದಟ್ 4C? ಸಿ ಈಸ್ +or-3√5 ಅಂತ ಇದೆ. ಅದು ಸಿ ಸಿಕ್ತು, ಕೊಟ್ಟಿದ್ರಲ್ಲ ಅದರಿಂದಾನೇ ಸಿಕ್ತು. ಲ್ಯಾಟಸ್ ರೆಕ್ಟಮ್ ಎಷ್ಟು ಕೊಟ್ಟಿದ್ದಾರೆ? 8 ಅಂತ ಕೊಟ್ಟಿದ್ದಾರೆ. ನಿಮಗೆ ಗೊತ್ತಿರೋ ಫಾರ್ಮುಲಾ ಏನು? 2b² / a = 8. 2 1s 2 4s. ಸೊ b² ಏನಾಗುತ್ತೆ? 4a ಆಗುತ್ತೆ. ಓಕೆನಾ. ಸೊ ಇಷ್ಟು ಸಿಕ್ತು ಅಂತಂದ್ರೆ ನೆಕ್ಸ್ಟ್ ಏನ್ ಮಾಡ್ತೀರಾ? ಈ ರಿಲೇಷನ್ ಯೂಸ್ ಮಾಡ್ಕೋಬೇಕು. a² + b² = c² ಆಗುತ್ತೆ. b² ಅಂದ್ರೆ 4a ಅಂತ ಗೊತ್ತಿದೆ, ಸಬ್ಸ್ಟಿಟ್ಯೂಟ್ ಮಾಡಿ, =c². c ಅಂದ್ರೆ +or-3√5 ಇದೆ ಕಣ್ರಪ್ಪ. ಸೊ c ಅಂತಂದ್ರೆ 3√5 ಅಂತ ತಗೊಂತೀನಿ. c² ಮಾಡಿದ್ರೆ 3√5² ಆಗುತ್ತೆ. ಸೊ 3² ಅಂದ್ರೆ 9, ರೂಟು ಮತ್ತೆ ಸ್ಕ್ವೇರ್ ಕ್ಯಾನ್ಸಲ್ ಆಗಿ 5, 9 5s ಎಷ್ಟಾಗುತ್ತೆ? 45 ಆಗುತ್ತಲ್ವಾ? ಸೊ 45 ಆಯಿತು. ಸೊ ಇಲ್ಲಿಗೆ ಏನು ಮಾಡ್ತೀರಾ? a² + 4a = 45 ಆಯಿತು. 45ನ ಲೆಫ್ಟಿಗೆ ತಗೊಳ್ಳಿ, -45 ಆಗುತ್ತೆ. ಇದು ಕೂಡ ಯಾವ ಥರ ಬಂತು? 9 5s 45 ಅಂತ ಆಗುತ್ತೆ. ಆಮೇಲೆ ಇದು ಕೂಡ ಫ್ಯಾಕ್ಟರೈಸೇಷನ್ ಫಾರ್ಮಲ್ಲಿ ಬಂದಿದೆ. ಫ್ಯಾಕ್ಟರೈಸೇಷನ್ ಮಾಡಿದ್ರೆ a + 9 × a - 5 = 0 ಬರುತ್ತೆ. ಸೊ ಅಂದ್ರೆ ಅರ್ಥ a = -9 ಬರುತ್ತೆ. ಅದನ್ನ ತಗೊಳಂಗಿಲ್ಲ. ಅಂದಮೇಲೆ ಪಾಸಿಟಿವ್ ವ್ಯಾಲ್ಯೂ ತಗೋಬೇಕು ಅಂದ್ರೆ a - 5 = 0 ಮಾಡಿದ್ರೆ a = 5 ಸಿಗುತ್ತೆ. ಓಕೆನಾ. a ಸಿಕ್ತು, c ಸಿಕ್ಕಿದೆ ಮುಂಚೆನೆ. ಸೊ ವಾಟ್ ಈಸ್ b²? b² = 4a ಇತ್ತಲ್ರಪ್ಪ ಇಲ್ಲಿ ರಿಲೇಷನ್ ಲ್ಯಾಟಸ್ ರೆಕ್ಟಮ್ ಇಂದ. ಸೊ ಅಲ್ಲಿಗೆ 4 × 5 ಅಂದ್ರೆ 4 5s 20 ಆಗುತ್ತೆ. ಸೊ b² ಸಿಕ್ತು. ಸೊ ವಾಟ್ ಈಸ್ ದಟ್ ಈಕ್ವೇಷನ್? x² / a² - y² / b². x² / a² ಈಸ್ ವಾಟ್? a² is 5, 5² is 25, -y² / b² is ಇಲ್ಲೇ ಇದೆ. ಸೊ 20 = 1 ಅಷ್ಟೇ. ನೆಕ್ಸ್ಟ್ 4C ಕೊಟ್ಟಿದ್ದಾರೆ, ಟ್ರಾನ್ಸ್ವರ್ಸ್ ಆಕ್ಸಿಸ್ ಆಫ್ ಲೆಂತ್ 8 ಕೊಟ್ಟಿದ್ದಾರೆ. ಇಲ್ಲಿ ಲ್ಯಾಟಸ್ ರೆಕ್ಟಮ್ ಲೆಂತ್ ಕೊಟ್ಟಿಲ್ಲ, ಟ್ರಾನ್ಸ್ವರ್ಸ್ ಆಕ್ಸಿಸ್ ಲೆಂತ್ ಕೊಟ್ಟಿದ್ದಾರೆ. ಅಂದ್ರೆ 2a ಮೇಜರ್ ಆಕ್ಸಿಸ್ ಅಂತ ಹೇಳ್ತೀವಲ್ಲ ಅದೇ ತರ ಟ್ರಾನ್ಸ್ವರ್ಸ್ ಆಕ್ಸಿಸ್ ಲೆಂತ್ ಕೊಟ್ಟಿದ್ದಾರೆ. ಅಂದ್ರೆ 2a = 8. 4C ಕೊಟ್ಟಿದ್ರೆ c ಸಿಗುತ್ತೆ. ಓಕೆನಾ. ಸೊ ಇಲ್ಲಿ 4C ಇದು y ಕೋಆರ್ಡಿನೇಟ್ 0 ಆಗಿರೋದ್ರಿಂದ ಇದೇನು ಈಕ್ವೇಷನ್ ಯಾವ ತರ ಇರುತ್ತೆ? x² / a² - y² / b² = 1 ಆಗುತ್ತೆ. ಸೊ c = 5 ಆಗುತ್ತೆ. 2a = 8 ಆಗ್ತಿದೆ. ಅಂದ್ರೆ ಟ್ರಾನ್ಸ್ವರ್ಸ್ ಆಕ್ಸಿಸ್ ಅಂದ್ರೆ ಎಷ್ಟಪ್ಪ ಲೆಂತ್? 2a ಅಂತ ಹೇಳಿದ್ನಲ್ಲ. 2a = 8 ಕಂಪೇರ್ ಮಾಡಿದ್ರೆ a = 4 ಆಗುತ್ತೆ. ಓಕೆನಾ. ಸೊ c ಸಿಕ್ಕಿದೆ, a = 4 ಕೂಡ ಸಿಕ್ಕಿದೆ. ಅಂದ್ರೆ ಇನ್ನು b ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಹಾಗಾಗಿ ರಿಲೇಷನ್ ಯಾವ್ದು ಯೂಸ್ ಮಾಡ್ತೀರಾ? a² + b² = c² ಯೂಸ್ ಮಾಡ್ತೀರಾ. b² = c² - a² ಆಗುತ್ತೆ. c² ಅಂತ ಅಂದ್ರೆ 16 ಆಗುತ್ತೆ. ಸಾರಿ, c² ಅಂದ್ರೆ 25 ಆಗುತ್ತೆ. a² ಅಂತಂದ್ರೆ 16 ಆಗುತ್ತೆ. ಸೊ 25 - 16 ಅಂದ್ರೆ 9. ಅರ್ಥ ಆಯ್ತಾ? ಸೊ b² ಸಿಕ್ಕಿದೆ, a ಅಂತಂದ್ರೆ a² ಬರ್ಕೊಂತೀರಾ. x² / a² ಅಂದ್ರೆ ಎಷ್ಟು? 4² 16 -y² / b² ಅಂದ್ರೆ ಎಷ್ಟು? 9. ಸೊ ವಿಚ್ ಇಸ್ ಈಕ್ವಲ್ ಟು 1, ವಿಚ್ ಇಸ್ ಅ ರಿಕ್ವೈರ್ಡ್ ಹೈಪರ್ಬೋಲಿಕ್ ಈಕ್ವೇಷನ್. ಸೊ ಇದನ್ನ LCM ತಕೊಂಡಾದ್ರೂ ಇರಬೇಕು. ಸೊ ಲಾಸ್ಟ್ ಪ್ರಾಬ್ಲಮ್. ಸೊ ವರ್ಟೆಸಿಸ್ ಕೊಟ್ಟಿದ್ದಾರೆ, 4C ಕೊಟ್ಟಿದ್ದಾರೆ. ಓಕೆನಾ. ಸೊ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲೆಲ್ಲ ಏನ್ ಮಾಡಿದ್ರು? 4C ಕೊಟ್ಟು ಲ್ಯಾಟಸ್ ರೆಕ್ಟಮ್ ಲೆಂತ್ ಕೊಟ್ಟಿದ್ರು, ಇಲ್ಲ 4C ಕೊಟ್ಟು ಟ್ರಾನ್ಸ್ವರ್ಸ್ ಆಕ್ಸಿಸ್ ಲೆಂತ್ ಕೊಟ್ಟಿದ್ರು. ಇಲ್ಲೇನ್ ಕೊಟ್ಟಿದ್ದಾರೆ? ವರ್ಟೆಸಿಸ್ ಕೊಟ್ಟು 4C ಕೊಟ್ಟಿದ್ದಾರೆ. ಇದು ತುಂಬಾ ಈಸಿ. ವರ್ಟೆಸಿಸ್ ಅಂತ ಇಲ್ಲಿ ಕೊಟ್ಟಿರೋ ಅಂತದ್ದು ಯಾವ್ದ್ರ ಮೇಲಿದೆ ಅಂತ ನೋಡಿ. y ಕೋಆರ್ಡಿನೇಟ್ 0 ಇದೆ ಅಂತಂದ್ರೆ x ಆಕ್ಸಿಸ್ ಮೇಲಿದೆ. x ಆಕ್ಸಿಸ್ ಮೇಲಿದ್ರೆ ಏನು? ಹೈಪರ್ಬೋಲಿಕ್ ಈಕ್ವೇಷನ್ x² / a² - y² / b² = 1 ಆಗಿರುತ್ತೆ. ಓಕೆನಾ. ಸೊ ವರ್ಟೆಸಿಸ್ ಅಂತಂದ್ರೆ ಏನು? +or- a, 0 ತಾನೆ. ಸೊ a ವ್ಯಾಲ್ಯೂ 2 ಆಗುತ್ತೆ. ನೆಕ್ಸ್ಟ್ 4C ಅಂದ್ರೆ c ವ್ಯಾಲ್ಯೂ 3 ಆಗುತ್ತೆ. ಓಕೆನಾ. ಸೊ a² + b² = c² ಅನ್ನೋ ರಿಲೇಷನ್ ಗೊತ್ತಿದೆ. a ಮತ್ತೆ c ಗೊತ್ತಿದ್ರೆ b ಈಸಿಯಾಗಿ ಈ ರಿಲೇಷನ್ ಇಂದ ಯೂಸ್ ಮಾಡ್ಕೊಂಡು ಮಾಡ್ಬೋದಲ್ವಾ. ಸೊ b² = c² - a² ಆಗುತ್ತೆ. c² ಅಂತಂದ್ರೆ ಎಷ್ಟಪ್ಪ? 9. 9 - 4 ಅಂತಂದ್ರೆ 5 ಬರುತ್ತೆ. ಸೊ b² is 5. ಸೊ x² / a² ಅಂದ್ರೆ 2² is 4 ಆಗುತ್ತೆ. -y² / b² ಪ್ಲಸ್ ಅಲ್ಲಿ ಏನ್ ಹಾಕ್ತೀರಾ? 5 ಆಗ್ತೀರಾ. ಸೊ ವಿಚ್ ಇಸ್ ಈಕ್ವಲ್ ಟು 1, ವಿಚ್ ಇಸ್ ಅ ರಿಕ್ವೈರ್ಡ್ ಈಕ್ವೇಷನ್ ಆಫ್ ಅನ್ ಹೈಪರ್ಬೋಲಾ. ಇಷ್ಟ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಓಕೆನಾ. ಸೊ ಮತ್ತೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ತುಂಬ ಸ್ಪೀಡ್ ಆಯಿತು ಅಂತಂದರೆ ಪ್ಲೇಬ್ಯಾಕ್ ಸ್ಪೀಡ್ನ ಕಡಿಮೆ ಇಟ್ಕೊಂಡು ವಾಚ್ ಮಾಡಿ, ನೀಟಾಗಿ ಅರ್ಥ ಆಗುತ್ತೆ. ಓಕೆನಾ. ಥ್ಯಾಂಕ್ ಯು.